ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ VAO ಪರೀಕ್ಷೆಗೆ ಸಂಬಂಧಿಸಿದಂತೆ ಪೇಪರ್ 2ನ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಗಳನ್ನು ಚರ್ಚೆ ಮಾಡೋಣ. ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿ ಏನು 30 ಪ್ರಶ್ನೆಗಳಿರುತ್ತೆ, ಈ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಇವತ್ತಿನ ವಿಡಿಯೋದ ವಿಶೇಷತೆ ಏನು ಕೇಳಿದ್ರೆ, ಇವತ್ತಿನ ವಿಡಿಯೋದಲ್ಲಿ ಫಂಡಮೆಂಟಲ್ ಕಂಪ್ಯೂಟರ್ ಕ್ವಶನ್ಸ್ಗಳನ್ನು ಕಂಪ್ಯೂಟರ್ ಎಕ್ಸಾಮ್ ಬರೆಯುವ ಪ್ರತಿಯೊಬ್ಬರು ಕೂಡ ಈ ಮೂಲಭೂತ ಪ್ರಶ್ನೆಗಳ ಉತ್ತರಗಳನ್ನು, ಈ ಅಂಶಗಳನ್ನು ತಿಳಿದುಕೊಂಡೇ ಇರಬೇಕಾಗುತ್ತೆ. ಮತ್ತು ಈ ಒಂದು ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂಥ 100 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದು, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ. ಮತ್ತು ಈ ವಿಡಿಯೋದ ವಿಶೇಷತೆ ಏನು ಅಂದರೆ, ಈ ವಿಡಿಯೋದಲ್ಲಿ ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿ ಇರ್ತವೆ ಮತ್ತು ನಾವು ಅದರ ಎಕ್ಸ್ಪ್ಲನೇಷನ್, ಅದರ ಉತ್ತರವನ್ನು ಕನ್ನಡದಲ್ಲಿ ನಿಮಗೆ ಹೇಳ್ತಾ ಬರ್ತೀವಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ, ಯೂನಿವ್ಯಾಕ್ ಅಂದರೆ ಏನು ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಯೂನಿವ್ಯಾಕ್ ಇಸ್ ಅ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಎರಡನೇ ಪ್ರಶ್ನೆ, ದ ಬೇಸಿಕ್ ಆಪರೇಷನ್ಸ್ ಪರ್ಫಾರ್ಮ್ ಬೈ ಅ ಕಂಪ್ಯೂಟರ್ ಆರ್. ಒಂದು ಕಂಪ್ಯೂಟರ್ನಲ್ಲಿ ಆಗುವಂತಹ ಬೇಸಿಕ್ ಆಪರೇಷನ್ ಪರ್ಫಾರ್ಮೆನ್ಸ್, ಇದಕ್ಕೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ದ ಎಬೋವ್. ಸೊ ದ ಬೇಸಿಕ್ ಆಪರೇಷನ್ಸ್ ಪರ್ಫಾರ್ಮ್ ಬೈ ಕಂಪ್ಯೂಟರ್ನಲ್ಲಿ ಆಗುವಂತಹ ಬೇಸಿಕ್ ಆಪರೇಷನ್ಸ್ ಯಾವ್ದು ಕೇಳಿದ್ರೆ, ಅರಿಥ್ಮೆಟಿಕ್ ಆಪರೇಷನ್ಸ್, ಲಾಜಿಕಲ್ ಆಪರೇಷನ್ಸ್ ಮತ್ತು ಸ್ಟೋರೇಜ್ ಅಂಡ್ ರಿಲೇಟಿವ್ ಆಪರೇಷನ್ಸ್ ಇವೆಲ್ಲವೂ ಕೂಡ ಆಗ್ತವೆ. ಸೊ ಆಲ್ ದ ಎಬೋವ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ. ದ 2 ಮೇಜರ್ ಟೈಪ್ಸ್ ಆಫ್ ಕಂಪ್ಯೂಟರ್ ಚಿಪ್ಸ್ ಆರ್. ಕಂಪ್ಯೂಟರ್ ಚಿಪ್ಸ್ನ ಬಹಳ ಪ್ರಮುಖವಾದ ಮೇಜರ್ 2 ಟೈಪ್ಸ್ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಬೋತ್ ಬಿ ಅಂಡ್ ಸಿ. ಒಂದು ಪ್ರೈಮರಿ ಮೆಮೊರಿ ಚಿಪ್, ಇನ್ನೊಂದು ಮೈಕ್ರೋ ಪ್ರೊಸೆಸರ್ ಚಿಪ್. ಪ್ರೈಮರಿ ಮೆಮೊರಿ ಚಿಪ್ ಮತ್ತು ಮೈಕ್ರೋ ಪ್ರೊಸೆಸರ್ ಚಿಪ್ ಏನಿದೆಯಲ್ಲ, ಇವೆರಡು ದ 2 ಮೇಜರ್ ಟೈಪ್ಸ್ ಆಫ್ ಕಂಪ್ಯೂಟರ್ ಚಿಪ್ಸ್ ಆಗಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ, ಮೈಕ್ರೋ ಪ್ರೊಸೆಸರ್ಸ್ ಆಸ್ ಸ್ವಿಚಿಂಗ್ ಡಿವೈಸಸ್ ಆರ್ ಫಾರ್ ವಿಚ್ ಜನರೇಷನ್ ಕಂಪ್ಯೂಟರ್ಸ್. ನೋಡಿ, ಮೈಕ್ರೋ ಪ್ರೊಸೆಸರ್ ಇರುತ್ತಲ್ಲ, ಇದು ಸ್ವಿಚಿಂಗ್ ಡಿವೈಸಸ್ ಆಗಿ ಫಾರ್ ವಿಚ್ ಜನರೇಷನ್, ಯಾವ ಜನರೇಷನ್ ಕಂಪ್ಯೂಟರ್ನಲ್ಲಿ ಬಳಕೆ ಆಗುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, 4th ಜನರೇಷನ್ ಕಂಪ್ಯೂಟರ್. 4th ಜನರೇಷನ್ ಕಂಪ್ಯೂಟರ್ನಲ್ಲಿ ಮೈಕ್ರೋ ಪ್ರೊಸೆಸರ್ಸ್ ಆರ್ ವರ್ಕ್ಸ್ ಆಸ್ ಅ ಸ್ವಿಚಿಂಗ್ ಡಿವೈಸಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಐದನೇ ಪ್ರಶ್ನೆ, ವಾಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಅ ಮೇನ್ ಫ್ರೇಮ್ ಅಂಡ್ ಸೂಪರ್ ಕಂಪ್ಯೂಟರ್? ಸೊ ಸೂಪರ್ ಕಂಪ್ಯೂಟರ್ ಮತ್ತು ಮೇನ್ ಫ್ರೇಮ್ ಕಂಪ್ಯೂಟರ್ನ ನಡುವಿನ ಬಹಳ ಪ್ರಮುಖವಾದ ವ್ಯತ್ಯಾಸ ಏನು ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಸೂಪರ್ ಕಂಪ್ಯೂಟರ್ಸ್ ಆರ್ ಫೋಕಸ್ ಟು ಎಕ್ಸಿಕ್ಯೂಟ್ ಫ್ಯೂ ಪ್ರೋಗ್ರಾಮ್ಸ್ ಆಸ್ ಫಾಸ್ಟ್ ಆಸ್ ಪಾಸಿಬಲ್. ನೋಡಿ, ಸೂಪರ್ ಕಂಪ್ಯೂಟರ್ಗಳು ಫೋಕಸ್ ಟು ಎಕ್ಸಿಕ್ಯೂಟ್ ಫ್ಯೂ ಪ್ರೋಗ್ರಾಮ್ಸ್, ಕೆಲವೊಂದು ಪ್ರೋಗ್ರಾಮ್ಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ವೇಗದಲ್ಲಿ ಇದು ಎಕ್ಸಿಕ್ಯೂಟ್ ಮಾಡ್ತವೆ ಸೂಪರ್ ಕಂಪ್ಯೂಟರ್ಸ್. ಬಟ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಯೂಸಸ್ ಇಟ್ ಪವರ್ ಟು ಎಕ್ಸಿಕ್ಯೂಟ್ ಆಸ್ ಮೆನಿ ಪ್ರೋಗ್ರಾಮ್ಸ್ ಕಾನ್ಕರೆಂಟ್ಲಿ. ಅನೇಕ ಪ್ರೋಗ್ರಾಮ್ಗಳನ್ನು ಒಟ್ಟಿಗೆ ಮಾಡುವಂಥ ಒಂದು ಮುಖ್ಯವಾದ ಕಂಪ್ಯೂಟರ್ ಆಗಿದೆ ಇದು ಮೇನ್ ಫ್ರೇಮ್ ಕಂಪ್ಯೂಟರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ASC2 and EBCDIC are the popular character coding system. What does EBCDIC ಅನ್ನೋದು ಯಾವುದನ್ನು ಸ್ಟ್ಯಾಂಡ್ಸ್ ಆಗುತ್ತೆ, ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡಿಸೆಮಲ್ ಇಂಟರ್ಚೇಂಜ್ ಕೋಡ್ ಅಂತೇಳಿ. EBCDIC ಅಂದರೆ ಸಿಡಿಕ್ ಅಂದರೆ ಏನು ಕೇಳಿದ್ರೆ, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೈಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತೇಳಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 7th ಕ್ವಶನ್, ದ ಬ್ರೈನ್ ಆಫ್ ಎನಿ ಕಂಪ್ಯೂಟರ್ ಸಿಸ್ಟಮ್ ಈಸ್. ಯಾವುದೇ ಕಂಪ್ಯೂಟರ್ ಸಿಸ್ಟಮ್ನ ಬ್ರೈನ್ ಅಂತೇಳಿ ಯಾವುದನ್ನು ಕರಿತೀವಿ? ತುಂಬ ಈಸಿ ಆಗಿರೋ ಪ್ರಶ್ನೆ ಮತ್ತು ತುಂಬ ಸರಿ ಕೇಳಿರೋ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ, CPU. ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಇದೆಯಲ್ಲ, CPU ಅನ್ನು ಕಂಪ್ಯೂಟರ್ನ ಬ್ರೈನ್ ಅಥವಾ ಮೆದುಳು ಅಂತ ಕರೆಯಲಾಗುತ್ತೆ. ಸ್ಟೋರೇಜ್ ಕೆಪಾಸಿಟಿ ಆಫ್ ಮ್ಯಾಗ್ನೆಟಿಕ್ ಡಿಸ್ಕ್ ಡಿಪೆಂಡ್ಸ್ ಆನ್. ಮ್ಯಾಗ್ನೆಟಿಕ್ ಡಿಸ್ಕ್ ಇರುತ್ತಲ್ಲ, ಇದರ ಸ್ಟೋರೇಜ್ ಕೆಪಾಸಿಟಿ ಯಾವುದನ್ನು ಆಧರಿಸಿರುತ್ತೆ? ಡಿಪೆಂಡ್ಸ್ ಆನ್, ಯಾವುದರ ಆಧಾರದ ಮೇಲೆ ಇರುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ದ ಎಬೋವ್. ಯಾವುದ್ಯಾವ್ದು ಹಾಗಾದರೆ? ಟ್ರ್ಯಾಕ್ಸ್ ಪರ್ ಇಂಚ್ ಅಂಡ್ ಸರ್ಫೇಸ್ ಒಂದು,
ಬಿಟ್ಸ್ ಪರ್ ಇಂಚ್ ಆ್ಯಂಡ್ ಟ್ರ್ಯಾಕ್ಸ್ ಇನ್ನೊಂದು, ಡಿಸ್ಕ್ ಪ್ಯಾಕ್ ಇನ್ ಡಿಸ್ಕ್ ಸರ್ಫೇಸ್ ಇವೆಲ್ಲವೂ ಕೂಡ ಹೌದು. ಇವೆಲ್ಲದರ ಆಧಾರದ ಮೇಲೆ ಸ್ಟೋರೇಜ್ ಕೆಪಾಸಿಟಿ ಆಫ್ ಮ್ಯಾಗ್ನೆಟಿಕ್ ಡಿಸ್ಕ್ ಇದೆಯಲ್ಲ ಇದು ಡಿಪೆಂಡ್ ಆಗುತ್ತೆ. ದ ಟೂ ಕೈಂಡ್ಸ್ ಆಫ್ ಮೈನ್ ಮೆಮೊರಿಯಾ, ಕಂಪ್ಯೂಟರ್ ಮೆಮೊರಿಯ ಬಹಳ ಪ್ರಮುಖವಾದ 2 ಕೈಂಡ್ಸ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಮ್ ಆ್ಯಂಡ್ ರ್ಯಾಮ್. ಇದು ನಾವು ಕೆಲವೊಮ್ಮೆ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ ಅಂತ ಕೂಡ ಕರಿತೀವಿ. ರಾಮ್ ಆ್ಯಂಡ್ ರ್ಯಾಮ್ ಆರ್ ದ 2 ಕೈಂಡ್ಸ್ ಆಫ್ ಮೈನ್ ಮೆಮೊರಿ. ಇನ್ನು 10ನೇ ಪ್ರಶ್ನೆ, a storage area used to store data to compensate for the difference in speed at which the different unit can handle data is. ಸೊ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ ಬಿ ಬಫರ್. ಸೊ ನೋಡಿ, ಆ ಸ್ಟೋರೇಜ್ ಏರಿಯಾ ಯೂಸ್ ಟು ಸ್ಟೋರ್ ಡಾಟಾ, ಆ ಸ್ಟೋರೇಜ್ ಏರಿಯಾ ಏನಾಗುತ್ತೆ ಅದು ಯೂಸ್ ಟು ಸ್ಟೋರ್ ಡಾಟಾವನ್ನು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡಲಾಗುತ್ತೆ. ಟು ಎ ಕಾಂಪನ್ಸೇಟ್ ಫಾರ್ ದ ಡಿಫ್ರೆಂಟ್ ಇನ್ ಸ್ಪೀಡ್, ಅದು ಸ್ಪೀಡಿನ್ಗೆ ಅನುಗುಣವಾಗಿ ಕಾಂಪನ್ಸೇಟ್ ಆಗ್ತಾ ಹೋಗುತ್ತೆ. ವಿಚ್ ದ ಡಿಫ್ರೆಂಟ್ ಯೂನಿಟ್ ಕ್ಯಾನ್ ಬಿ ಹ್ಯಾಂಡಲ್ ಡಾಟಾ ಈಸ್, ಅದನ್ನು ಹ್ಯಾಂಡಲ್ ಮಾಡುವಂಥ ಡಾಟಾಕ್ಕೆ ಏನಂತೀವಿ ಕೇಳಿದ್ರೆ ಬಫರ್ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ ಈಸ್ ಫ್ರೀ ಫ್ರಮ್ ಟೈರ್ಸಮ್ ಆ್ಯಂಡ್ ಬೋರ್ಡಮ್ ವಿ ಕಾಲ್ ಇಟ್. ನೋಡಿ, ಟೈರ್ಸಮ್ ಮತ್ತು ಬೋರ್ಡಮ್ನಿಂದ ಫ್ರೀ ಆಗಿರುವಂತಹ, ಮುಕ್ತವಾಗಿರುವಂತಹ ಕಂಪ್ಯೂಟರ್ಗೆ ನಾವು ಏನಂತ ಕರಿತೀವಿ? ಅದು ಯಾವ ರೀತಿಯ ಕಂಪ್ಯೂಟರ್ ಅಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಡಿಲಿಗೆನ್ಸ್ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಇದೆಯಲ್ಲ, ಐಸಿಸ್, ಆರ್ ರಿಲೇಟೆಡ್ ಟು ವಿಚ್ ಜನರೇಷನ್ ಕಂಪ್ಯೂಟರ್? ಐಸಿಸ್ಗಳು ಯಾವ ಜನರೇಷನ್ ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿದೆ? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, 3rd ಜನರೇಷನ್ ಕಂಪ್ಯೂಟರ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವು 3rd ಜನರೇಷನ್ ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರುವಂಥದ್ದು. 3rd ಜನರೇಷನ್ ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರುವಂಥವು. ಇನ್ನು ಸಿ ಡಿ ರಾಮ್ ಅನ್ನೋದು ಯಾವ ರೀತಿಯ ಮೆಮೊರಿ ಆಗಿದೆ ಕೇಳಿದರೆ ಸರಿಯಾದ ಉತ್ತರ ಇಟ್ಸ್ ಎ ನನ್ ಆಫ್ ದ ಎಬೋವ್. ಇದು ಸೆಮಿ ಕಂಡಕ್ಟರ್ ಮೆಮೊರಿ ಅಲ್ಲ, ಮೆಮೊರಿ ರಿಜಿಸ್ಟರ್ ಅಲ್ಲ, ಮ್ಯಾಗ್ನೆಟಿಕ್ ಮೆಮೊರಿನೂ ಕೂಡ ಅಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 14ನೇ ಪ್ರಶ್ನೆ, ಆ ಹೈಬ್ರಿಡ್ ಕಂಪ್ಯೂಟರ್ ಯಾವುದನ್ನ ರಿಸೆಂಬಲ್ ಮಾಡ್ಕೊಂಡಿರುತ್ತೆ? 14ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ, ಇಟ್ ರಿಸೆಂಬಲ್ಸ್ ಬೋತ್ ಡಿಜಿಟಲ್ ಆ್ಯಂಡ್ ಅನಾಲಾಗ್ ಕಂಪ್ಯೂಟರ್. ಡಿಜಿಟಲ್ ಮತ್ತು ಅನಾಲಾಗ್ ಎರಡನ್ನೂ ಒಳಗೊಂಡಿರುವಂಥ ಕಂಪ್ಯೂಟರ್ಗೆ ಆ ಹೈಬ್ರಿಡ್ ಕಂಪ್ಯೂಟರ್ ಅಂತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Which of the computer uses 8-bit code called EBCDIC? 8-bit ಕೋಡ್ ಅನ್ನು ಹೊಂದಿರುವಂಥ ಕಂಪ್ಯೂಟರ್ಗೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ಇದಕ್ಕೆ ಏನಂತೀವಿ? ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ವಿಶೇಷತೆ ಏನು ಕೇಳಿದ್ರೆ ದಿಸ್ ಕಂಪ್ಯೂಟರ್ ಯೂಸಸ್ 8-bit ಕೋಡ್. 8-bit ಕೋಡನ್ನು ಇದು ಒಳಗೊಂಡಿರುತ್ತೆ. ಇನ್ನು ದ ALU ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಇರುತ್ತಲ್ಲ, ಆಫ್ ಎ ಕಂಪ್ಯೂಟರ್ ರೆಸ್ಪಾನ್ಸ್ ಟು ಎ ಕಮಾಂಡ್ಸ್ ಕಮಿಂಗ್ ಫ್ರಮ್, ಯಾವುದರ ಕಮಾಂಡ್ಗೆ ಇದು ರೆಸ್ಪಾಂಡ್ ಮಾಡುತ್ತೆ ALU? ಸರಿಯಾದ ಉತ್ತರ ಆಪ್ಷನ್ ಬಿ, ಕಂಟ್ರೋಲ್ ಸೆಕ್ಷನ್ನ ಕಮಾಂಡ್ಗಳಿಗೆ ಈ ALU ಇದೆಯಲ್ಲ ಇದು ರೆಸ್ಪಾಂಡ್ ಮಾಡುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚೀಫ್ ಕಾಂಪೋನೆಂಟ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್, ಮೊದಲ ಜನರೇಷನ್ ಕಂಪ್ಯೂಟರ್ನ ಚೀಫ್ ಕಾಂಪೋನೆಂಟ್, ಪ್ರಮುಖ ಅಂಗ ಏನು, ಪ್ರಮುಖ ಅಂಶವೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ವ್ಯಾಲ್ಯೂಸ್. ಸೊ ಮೊದಲ ಜನರೇಷನ್ನ ಕಂಪ್ಯೂಟರ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಮತ್ತು ವ್ಯಾಲ್ವ್ಸ್ ಅನ್ನು ಯೂಸ್ ಮಾಡಲಾಗಿತ್ತು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟು ಪ್ರೊಡ್ಯೂಸ್ ಹೈ ಕ್ವಾಲಿಟಿ ಗ್ರಾಫಿಕ್ಸ್ ಅನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಇನ್ ಕಲರ್ ಯು ವುಡ್ ವಾಂಟ್ ಟು ಯೂಸ್ ಅ ಡ್ಯಾಶ್, ನೀವು ಯಾವುದನ್ನು ಯೂಸ್ ಮಾಡಬೇಕಾಗುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ಲಾಟರ್. ನೀವು ಪ್ಲಾಟರನ್ನು ಯೂಸ್ ಮಾಡಬೇಕಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 19ನೇ ಪ್ರಶ್ನೆ, ವಾಟ್ ಆರ್ ದ ಸ್ಟೇಜಸ್ ಇನ್ ಕಾಂಪಿಲೇಷನ್ ಪ್ರಾಸೆಸ್ನ ಸ್ಟೇಜಸ್ಗಳೇನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಲೆಕ್ಸಿಕಲ್ ಅನಾಲಿಟಿಕ್, ಸಿಂಟ್ಯಾಕ್ಸ್ ಅನಾಲಿಸಿಸ್ ಆ್ಯಂಡ್ ಕೋಡ್ ಜನರೇಷನ್. ಇದು ಕಾಂಪಿಲೇಷನ್ ಪ್ರಾಸೆಸ್ನ ಪ್ರಮುಖವಾಗಿರುವಂತಹ ಸ್ಟೇಜಸ್ ಆಗಿದೆ. ಇನ್ನು 20ನೇ ಪ್ರಶ್ನೆ, ಸರಿಯಾದ ಉತ್ತರ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ IC ವಾಸ್ ಯೂಸ್ಡ್ ಇನ್ 3rd ಜನರೇಷನ್ ಕಂಪ್ಯೂಟರ್? 3rd ಜನರೇಷನ್ ಕಂಪ್ಯೂಟರ್ನಲ್ಲಿ ಯೂಸ್ ಆದಂತಹ
IC ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಬಿ. ನೋಡಿ, ಇದರಲ್ಲಿ ನಾವು SSI ಮತ್ತು MSI ಎರಡನ್ನೂ ಕೂಡ ಬಳಸಿದ್ವಿ. ಸೊ SSI ಅಂದರೆ ಏನು ಕೇಳಿದ್ರೆ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್. ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್. ಸೊ ಇದು ಥರ್ಡ್ ಜನರೇಷನ್ ಕಂಪ್ಯೂಟರಲ್ಲಿ ಇದ್ದಿದ್ದು. ಇನ್ನು MSI ಅಂತ ಹೇಳಿದ್ರೆ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್. ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಇವೆರಡನ್ನು ಒಳಗೊಂಡಿತ್ತು. ಇನ್ನು 21ನೇ ಪ್ರಶ್ನೆ, ದ ಮೇನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಯೂಸ್ಡ್ ಇನ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್. ಮೇನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್, ಫಸ್ಟ್ ಜನರೇಷನ್ ಕಂಪ್ಯೂಟರ್ನಲ್ಲಿ ಬಳಕೆಯಾದ ಮೇನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಏನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ವ್ಯಾಲ್ಯೂಸ್. ಆಗಲೇ ಹೇಳಿದೆ ನಾನು, ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂದ ತಕ್ಷಣ ನಿಮ್ಗೆ ನೆನಪಿಗೆ ಬರಬೇಕು, ಅಲ್ಲಿ ಬಳಕೆ ಆಗಿದ್ದು ವ್ಯಾಕ್ಯೂಮ್ ಟ್ಯೂಬ್ಸ್ ಮತ್ತು ವಾಲ್ವ್ಸ್. ಸೊ 22ನೇ ಪ್ರಶ್ನೆ, ಅ ಡಮ್ ಟರ್ಮಿನಲ್ ಹ್ಯಾಸ್. ಡಮ್ ಟರ್ಮಿನಲ್ ಏನನ್ನು ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಅ ಕೀಬೋರ್ಡ್ ಆ್ಯಂಡ್ ಸ್ಕ್ರೀನ್. ಕೀಬೋರ್ಡ್ ಮತ್ತು ಸ್ಕ್ರೀನ್ ಮಾತ್ರ ಒಳಗೊಂಡಿರುತ್ತೆ. 23ನೇ ಪ್ರಶ್ನೆ, 1 ಮಿಲಿಸೆಕೆಂಡ್ ಈಸ್. 1 ಮಿಲಿಸೆಕೆಂಡ್ ಅಂದರೆ ಎಷ್ಟು ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ 1 ಮಿಲಿಸೆಕೆಂಡ್ ಈಸ್ 1000th ಆಫ್ ಅ ಸೆಕೆಂಡ್. 1000th ಆಫ್ ಅ ಸೆಕೆಂಡಿಗೆ 1 ಮಿಲಿಸೆಕೆಂಡ್ ಅಂತ ಕರಿತೀವಿ. 23ಕ್ಕೆ ಆಪ್ಷನ್ ಸಿ. ದ ಔಟ್ಪುಟ್ ಕ್ವಾಲಿಟಿ ಆಫ್ ಎ ಪ್ರಿಂಟರ್ ಈಸ್ ಮೆಜರ್ಡ್ ಬೈ. ಪ್ರಿಂಟರ್ನ ಔಟ್ಪುಟ್ ಕ್ವಾಲಿಟಿಯನ್ನು ಮೆಜರ್ ಮಾಡೋದು ಯಾವುದು ಅಂತೇಳಿ, ಯಾವುದರ ಮೂಲಕ ಮೆಜರ್ ಮಾಡ್ತೀವಿ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಎ, ಡಾಟ್ ಪರ್ ಸ್ಕ್ವೇರ್ ಇಂಚ್. ಇದರ ಮೂಲಕ ಅಳತೆ ಮಾಡಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ಅ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್. ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಯಾವುದು ಕೊಟ್ಟಿರುವಂಥ ಆಪ್ಷನ್ಸಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಎ, ABC. ABC ಕಂಪ್ಯೂಟರ್ ಇಸ್ ಅ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. So what was the computer invented by Atomsoft and Clifford? Atomsoft ಮತ್ತು ಕ್ಲಿಫೋರ್ಡ್ ಅವರು ಇನ್ವೆಂಟ್ ಮಾಡಿದಂತಹ ಕಂಪ್ಯೂಟರ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ABC. ABC ಕಂಪ್ಯೂಟರ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೋರೇಜ್ ಡಿವೈಸಸ್ ಕ್ಯಾನ್ ಸ್ಟೋರ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡಾಟಾ? ಈ ಕೆಳಗಿನ ಯಾವ ಸ್ಟೋರೇಜ್ ಡಿವೈಸ್ ಅತಿ ಹೆಚ್ಚು ಡಾಟಾವನ್ನು ಕಲೆಕ್ಟ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ? ಸೊ 27ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಾರ್ಡ್ ಡಿಸ್ಕ್. ನಾವು ಹಾರ್ಡ್ ಡಿಸ್ಕಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಡಾಟಾವನ್ನು ಕಲೆಕ್ಟ್ ಮಾಡ್ಬೋದು. ಹಾಗಾಗಿ ಮತ್ತು ಇದು ಸೇಫರ್ ಕೂಡ ಹೌದು ಹಾರ್ಡ್ ಡಿಸ್ಕ್. ಹಾಗಾಗಿ ಹಾರ್ಡ್ ಡಿಸ್ಕಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡಾಟಾ ಕಲೆಕ್ಟ್ ಆಗುತ್ತೆ. ಸೊ ವಿಚ್ ಕಂಪ್ಯೂಟರ್ ವಾಸ್ ಕನ್ಸಿಡರ್ಡ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ 1973 ವೆನ್ ಕೋರ್ಟ್ ಇನ್ವ್ಯಾಲಿಡೇಟೆಡ್ ದ ಪೇಟೆಂಟ್? ಸರಿಯಾದ ಉತ್ತರ ಆಪ್ಷನ್ ಎ, ಇನಿಯಾಕ್. ENIAC computer. 29, a physical connection between the microprocessor memory and other parts of the microcomputer is known as. ನೋಡಿ, ಮೈಕ್ರೋಪ್ರೊಸೆಸರ್ ಮೆಮೊರಿ ಮತ್ತು ಅದರ್ ಪಾರ್ಟ್ಸ್ ಆಫ್ ಮೈಕ್ರೋ ಕಂಪ್ಯೂಟರ್ ಇದರ ನಡುವಿನ ಫಿಸಿಕಲ್ ಕನೆಕ್ಷನ್ಗೆ ಏನಂತೇಳಿ ಕರಿತೀವಿ? ವಾಟ್ ಇಟ್ ನೋನ್ ಆ್ಯಸ್ ದ ಫಿಸಿಕಲ್ ಕನೆಕ್ಷನ್ ನೋನ್ ಆ್ಯಸ್, ಏನಂತೇಳಿ ಅದು ಹೆಸರು ಮಾಡಿದೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಡ್ರೆಸ್ ಬಸ್ ಅಂತೇಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೈ ಡೆನ್ಸಿಟಿ ಡಬಲ್ ಸೈಡೆಡ್ ಫ್ಲಾಫಿ ಡಿಸ್ಕ್ ಕುಡ್ ಸ್ಟೋರ್ ಡ್ಯಾಶ್ ಡಾಟಾ. ಸೊ ಹೈ ಡೆನ್ಸಿಟಿ ಡಬಲ್ ಸೈಡೆಡ್ ಫ್ಲಾಫಿ ಡಿಸ್ಕ್ ಎಷ್ಟು ಡಾಟಾವನ್ನು ಅದು ಸ್ಟೋರ್ ಮಾಡುತ್ತೆ? ಸರಿಯಾದ ಉತ್ತರ 30ನೇ ಪ್ರಶ್ನೆ. ಸರಿಯಾದ ಉತ್ತರ 1.44 GB ಡಾಟಾ. ಸಾರಿ 1.44 MB ಡಾಟಾ. ಇದು 1.44 MB ಡಾಟಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. A high quality CAD system uses the following for printing, drawing and graphs. High quality CAD system using following printing, drawing and graphs ಯಾವುದನ್ನು ಯೂಸ್ ಮಾಡುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಡಿಜಿಟಲ್ ಪ್ಲಾಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆನ್ ಇನ್ಪುಟ್ ಡಿವೈಸ್? ಯಾವುದು ಇನ್ಪುಟ್ ಡಿವೈಸ್ ಅಲ್ಲ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕಂಪ್ಯೂಟರ್ ಔಟ್ಪುಟ್ ಟು ಮೈಕ್ರೋ ಫಿಲ್ಮ್ ಇದೆಯಲ್ಲ, ಇದು ಇನ್ಪುಟ್ ಡಿವೈಸ್ ಅಲ್ಲ. OCR ಇರ್ಬೋದು, ಆಪ್ಟಿಕಲ್ ಸ್ಕ್ಯಾನರ್ಸ್ ಆ್ಯಂಡ್ ವಾಯ್ಸ್ ರಿಕಗ್ನಿಷನ್ ಡಿವೈಸ್, ಇವೆಲ್ಲವೂ
ಇನ್ಪುಟ್ ಡಿವೈಸಸ್, ಬಟ್ ಕಾಮ್ ಅಲ್ಲ. 33, ದ ಅಕ್ಯುರಸಿ ಆಫ್ ದ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಇಸ್ ರೆಪ್ರೆಸೆಂಟಬಲ್ ಇನ್ 2 16-bit ವರ್ಡ್ಸ್ ಆಫ್ ಅ ಕಂಪ್ಯೂಟರ್ ಇಸ್ ಅಪ್ರಾಕ್ಸಿಮೇಟ್ಲಿ. 33ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 6 digits. The accuracy of floating point numbers representable in 2 16-bit words of a computer is approximately ಹೆಚ್ಚು ಕಡಿಮೆ 6 digits ಇರುತ್ತೆ. 34, in most of the IBM PCs, the CPU, the device drivers, memory, expansion slots and active components are mounted on a single board. What is the name of the board? ನೋಡಿ, ಆಲ್ಮೋಸ್ಟ್ ಈ IBM PCಗಳಲ್ಲಿ CPU, ಡಿವೈಸ್ ಡ್ರೈವರ್ಸ್, ಮೆಮೊರಿ ಇರ್ಬೋದು, ಎಕ್ಸ್ಪೆನ್ಷನ್ ಸ್ಲಾಟ್ಸ್ ಮತ್ತು ಆಕ್ಟಿವ್ ಕಾಂಪೋನೆಂಟ್ಸ್ ಇವೆಲ್ಲವೂ ಕೂಡ ಒಂದು ಸಿಂಗಲ್ ಬೋರ್ಡಲ್ಲಿ ಮೌಂಟೆಡ್ ಆಗಿರುತ್ತೆ, ಒಳಗೊಂಡಿರುತ್ತೆ. ಆ ಸಿಂಗಲ್ ಬೋರ್ಡ್ನ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಎ ಮದರ್ ಬೋರ್ಡ್. ಮದರ್ ಬೋರ್ಡ್ ಇವೆಲ್ಲವೂ ಮದರ್ ಬೋರ್ಡ್ನಲ್ಲಿ ಒಳಗೊಂಡಿರುತ್ತೆ. ಇನ್ ದ ಮೋಸ್ಟ್ IBM PCs, the CPU, the devices, memory, expansion slots and a single board. ಸೇಮ್ ಕ್ವಶನ್ ರಿಪೀಟ್ ಆಗಿದೆ. 35ಕ್ಕೂ ಕೂಡ ಸೇಮ್ ಆನ್ಸರ್ ಮದರ್ ಬೋರ್ಡ್, ಆಪ್ಷನ್ ಎ. 36, ಮ್ಯಾಗ್ನೆಟಿಕ್ ಡಿಸ್ಕ್ಸ್ ಆರ್ ದ ಮೋಸ್ಟ್ ಪಾಪ್ಯುಲರ್ ಮೀಡಿಯಂ ಫಾರ್. ಮ್ಯಾಗ್ನೆಟಿಕ್ ಡಿಸ್ಕ್ಗಳಿರ್ತಾವಲ್ಲ, ಇದು ಪಾಪ್ಯುಲರ್ ಮೋಡ್ ಯಾವುದರ ಮೀಡಿಯಂ ಫಾರ್ ಅಂತ ಕೇಳಿದ್ದಾನೆ. ಸರಿಯಾದ ಉತ್ತರ 36ಕ್ಕೆ ಆಪ್ಷನ್ ಸಿ ಬೋತ್ ಆಫ್ ಎಬೋ. ಅಂದರೆ ಡೈರೆಕ್ಟ್ ಆಕ್ಸೆಸ್ ಮತ್ತು ಸೀಕ್ವೆನ್ಷಿಯಲ್ ಆಕ್ಸೆಸ್ ಇವೆರಡಕ್ಕೂ ಕೂಡ ಇಟ್ಸ್ ಎ ಪಾಪ್ಯುಲರ್ ಮೀಡಿಯಂ. ಯಾವುದು? ಮ್ಯಾಗ್ನೆಟಿಕ್ ಡಿಸ್ಕ್. 37ನೇ ಪ್ರಶ್ನೆ, a technique used by codes to convert an analog signal into a digital bit stream is known as. ನೋಡಿ, a technique used by codes to convert ಕೋಡ್ಸನ್ನು ಕನ್ವರ್ಟ್ ಮಾಡೋದು ಯಾವುದರಾಗಿ? ಅನಲಾಗ್ ಸಿಗ್ನಲ್ಸ್ ಆಗಿ ಇಂಟು ಎ ಡಿಜಿಟಲ್ ಬಿಟ್ ಸ್ಟ್ರೀಮ್. ಅನಲಾಗ್ ಸಿಗ್ನಲ್ನನ್ನು ಡಿಜಿಟಲ್ ಬಿಟ್ ಸ್ಟ್ರೀಮ್ ಆಗಿ ಕನ್ವರ್ಟ್ ಮಾಡುವಂತಹ ಕೋಡ್ಸಿಗೆ ಏನಂತೇಳಿ ಅದನ್ನು ಹೆಸರು? ಸರಿಯಾದ ಉತ್ತರ ಆಪ್ಷನ್ ಎ ಪಲ್ಸ್ ಕೋಡ್ ಮಾಡ್ಯುಲೇಷನ್. ಏನಂತೀವಿ ಅದಕ್ಕೆ? ಪಲ್ಸ್ ಕೋಡ್ ಮಾಡ್ಯುಲೇಷನ್ ಅಂತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, VAO ಪರೀಕ್ಷೆಗಾಗಿ ಕನ್ನಡ ವ್ಯಾಕರಣ ಮಾಲಿಕೆ ಎನ್ನುವಂತಹ ಒಂದು ಸರಣಿಯನ್ನು ತಂದಿದ್ದೀವಿ. ಕನ್ನಡ ವ್ಯಾಕರಣ ಮಾಲಿಕೆ. ಸೊ ಈ ಸರಣಿಯ ವಿಶೇಷತೆ ಏನು ಕೇಳಿದ್ರೆ, ಇದರಲ್ಲಿ ಕನ್ನಡದ ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗಿನ 31 ಚಾಪ್ಟರ್ಗಳನ್ನು, 31 ಚಾಪ್ಟರ್ಸ್ ಇದೆ, 31 ಚಾಪ್ಟರ್ಗಳನ್ನು ಆನ್ಬೋರ್ಡ್ ಟೀಚಿಂಗ್ ಮಾಡಿದೆ. ಆನ್ಬೋರ್ಡ್ ಟೀಚಿಂಗ್ ಮಾಡಿರುವಂತಹ 31 ಚಾಪ್ಟರ್ಗಳ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ, ಪಿನ್ ಮಾಡಿರ್ತೀವಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀವಿ. ಇದರ ಸದುಪಯೋಗ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಕನ್ನಡ ಸಾಹಿತ್ಯದ ಸರಣಿ ಕೂಡ ಇದೆ, ಅದನ್ನು ಕೂಡ ಸದುಪಯೋಗ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ರಿಗಾರ್ಡಿಂಗ್ ವಿಡಿಯೋ ವಿಚ್ ಸ್ಟೇಟ್ಮೆಂಟ್ ಈಸ್ ಮೋರ್ ಕರೆಕ್ಟ್? ವಿಡಿಯೋ ಅನ್ನೋ ಪ್ರಕಾರ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಟ್ ಈಸ್ ಎ ಪೆರಿಫೆರಲ್ ಡಿವೈಸ್. ವಿಡಿಯೋ ಅನ್ನೋದೊಂದು ಪೆರಿಫೆರಲ್ ಡಿವೈಸ್ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. A modern electronic computer is machine that is meant for. ನೋಡಿ, ಮಾಡರ್ನ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅನ್ನೋ ಒಂದು ಮೆಷಿನ್, ಅದನ್ನು ಏನಂತೇಳಿ ಮೀಂಟ್ ಮಾಡುವ ಅಂದರೆ ಅದರ ಅರ್ಥ ಏನು ಅಂತ? ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ಪುಟ್, ಸ್ಟೋರೇಜ್, ಮ್ಯಾನಿಪ್ಯುಲೇಷನ್ ಆ್ಯಂಡ್ ಔಟ್ಪುಟಿಂಗ್ ಆಫ್ ಡಾಟಾ ಇವೆಲ್ಲವನ್ನು ಒಳಗೊಂಡಿರೋದೇ ಮಾಡರ್ನ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 40ನೇ ಪ್ರಶ್ನೆ, ವೆನ್ ವಾಸ್ ವ್ಯಾಕ್ಯೂಮ್ ಟ್ಯೂಬ್ ಇನ್ವೆಂಟೆಡ್? 14th ಕ್ವಶನ್ ನಂಬರ್ 14. ರೈಟ್ ಆನ್ಸರ್ ಇಸ್ 1906. ಆ್ಯಕ್ಚುಲಿ 1904 ಇದು ಎಕ್ಸಿಕ್ಯೂಟ್ ಆಗುತ್ತೆ. 1906 ಇದು ಪ್ರಚಾರಕ್ಕೆ ಬರುವಂಥದ್ದು ವ್ಯಾಕ್ಯೂಮ್ ಟ್ಯೂಬ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಡ್ಯೂಸಸ್ ದ ಬೆಸ್ಟ್ ಕ್ವಾಲಿಟಿ ಗ್ರಾಫಿಕ್ ಪ್ರೊಡಕ್ಷನ್? ಕೆಳಗಿನವುದರಲ್ಲಿ ಯಾವುದು ಬೆಸ್ಟ್ ಕ್ವಾಲಿಟಿ ಗ್ರಾಫಿಕ್ ರಿಪ್ರೊಡಕ್ಷನ್ ಅನ್ನು ಮಾಡುವಂಥದ್ದು? ಸರಿಯಾದ ಉತ್ತರ 41ನೇ ಪ್ರಶ್ನೆಗೆ ಆಪ್ಷನ್ ಸಿ ಫ್ಲಾಟರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 42, ಕಂಪ್ಯೂಟರ್ಸ್ ವಿತ್ 80286 ಮೈಕ್ರೋ ಪ್ರೊಸೆಸರ್ ಈಸ್. 80286 ಮೈಕ್ರೋ ಪ್ರೊಸೆಸರ್ನ ಹೊಂದಿರುವಂತಹ ಕಂಪ್ಯೂಟರ್ಗೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ AT ಕಂಪ್ಯೂಟರ್ಸ್ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆನ್ ಅಪ್ಲಿಕೇಶನ್ ಸೂಟಬಲ್ ಫಾರ್ ಸೀಕ್ವೆನ್ಷಿಯಲ್ ಪ್ರಾಸೆಸಿಂಗ್. ಸೀಕ್ವೆನ್ಷಿಯಲ್ ಪ್ರಾಸೆಸಿಂಗ್ ಅಂದರೆ ನಿರಂತರವಾದ ಪ್ರಾಸೆಸಿಂಗ್ಗೆ ಸೂಟ್ ಆಗಿರುವಂತಹ ಅಪ್ಲಿಕೇಶನ್ಗೆ ಏನಂತ ಕರಿತೀವಿ?
ಸರಿಯಾದ ಉತ್ತರ ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ. ಅಂದರೆ ಪ್ರಾಸೆಸಿಂಗ್ ಆಫ್ ಗ್ರೇಡ್ಸ್ ಆ್ಯಂಡ್ ಪೇರೋಲ್ ಪ್ರಾಸೆಸಿಂಗ್ ಇವೆರಡನ್ನು ಸೇರಿಸಿ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಪ್ರಾಸೆಸಿಂಗ್? ಪ್ರೊಸೆಸಿಂಗ್ ಯಾವುದು ಅಲ್ಲ ಅಂತೇಳಿ ಕೊಟ್ಟಿರೋ ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಗ್ಯಾದರಿಂಗ್ ಇದೆಯಲ್ಲ ಇದು ಪ್ರೊಸೆಸಿಂಗ್ ಅಲ್ಲ. ಸೊ ಆರೆಂಜಿಂಗ್ ಇರ್ಬೋದು, ಮ್ಯಾನ್ಪ್ಲೇಟಿಂಗ್ ಇರ್ಬೋದು ಮತ್ತು ಕ್ಯಾಲ್ಕುಲೇಟಿಂಗ್ ಇವೆಲ್ಲವೂ ಪ್ರೊಸೆಸಿಂಗ್ನಲ್ಲಿ ಬರ್ತವೆ, ಗ್ಯಾದರಿಂಗ್ ಅಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದ ಡಿಜಿಟಲ್ ಕಂಪ್ಯೂಟರ್ ವಾಸ್ ಡೆವಲಪ್ಡ್ ಪ್ರೈಮರಿಲಿ ಇನ್? ಡಿಜಿಟಲ್ ಕಂಪ್ಯೂಟರನ್ನು ಪ್ರಾರಂಭದಲ್ಲಿ ಡೆವಲಪ್ ಮಾಡಿದ್ದು ಎಲ್ಲಿ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಮೊಟ್ಟ ಮೊದಲಿಗೆ ಡಿಜಿಟಲ್ ಕಂಪ್ಯೂಟರನ್ನು ಡೆವಲಪ್ ಮಾಡಲಾಯಿತು. ಸೊ ಸಾಫ್ಟ್ವೇರ್ ಇನ್ ಕಂಪ್ಯೂಟರ್, ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ ಅಂದರೆ ಏನದು? ಸರಿಯಾದ ಉತ್ತರ ಆಪ್ಷನ್ ಎ, ಇಟ್ ಎನ್ಹಾನ್ಸಸ್ ದ ಕ್ಯಾಪಬಿಲಿಟೀಸ್ ಆಫ್ ದ ಹಾರ್ಡ್ವೇರ್ ಮೆಷಿನ್. ಎನ್ಹಾನ್ಸ್ ದ ಕೇಪಬಿಲಿಟೀಸ್ ಆಫ್ ಹಾರ್ಡ್ವೇರ್ ಮೆಷಿನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Today's computer gained. IBM was earlier known by different name. Which was the language? Which was the changes in 1924? What was that name? Today's computer gained. IBM was earlier known different name. ಅದರ ಹೆಸರೇನು? IBMನ ಪೂರ್ವದ ಹೆಸರೇನು ಅಂತೇಳಿ 1924 ಚೇಂಜ್ ಆಯ್ತು. ಅದು ಬಿಫೋರ್ ದಟ್ IBMಗೆ ಏನಂತೇಳಿ ಹೆಸರಿತ್ತು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಂಪ್ಯೂಟಿಂಗ್ ಟ್ಯಾಬ್ಯುಲೇಟಿಂಗ್ ರೆಕಾರ್ಡಿಂಗ್ ಕಂಪನಿ ಅಂತೇಳಿತ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ 48ನೇ ಪ್ರಶ್ನೆ, ಬಿಫೋರ್ ಅ ಡಿಸ್ಕ್ ಡ್ರೈವ್ ಕ್ಯಾನ್ ಆಕ್ಸೆಸ್ ಎನಿ ಸೆಕ್ಟರ್ ರೆಕಾರ್ಡ್. ಅಂದರೆ ಒಂದು ಡಿಸ್ಕ್ ಡ್ರೈವ್ ಯಾವುದೇ ಸೆಕ್ಟರ್ ರೆಕಾರ್ಡನ್ನು ಆಕ್ಸೆಸ್ ಮಾಡೋಕ್ಕಿಂತ ಮೊದಲು, ಬಿಫೋರ್ ಅ ಕಂಪ್ಯೂಟರ್ ಪ್ರೋಗ್ರಾಮ್ ಹ್ಯಾಸ್ ಟು ಪ್ರೊವೈಡ್ ಅ ರೆಕಾರ್ಡ್ಸ್ ಡಿಸ್ಕ್ ಅಡ್ರೆಸ್. ಸೊ ಕಂಪ್ಯೂಟರ್ ಪ್ರೋಗ್ರಾಮ್ ಈ ರೆಕಾರ್ಡ್ಸ್ ಡಿಸ್ಕ್ನ ಅಡ್ರೆಸ್ಸನ್ನು ತೋರಿಸ್ಬೇಕದು, ಆಕ್ಸೆಸ್ ಮಾಡಬೇಕದು, ಪ್ರೊವೈಡ್ ಮಾಡಬೇಕದು. ಸೊ ವಾಟ್ ಇನ್ಫಾರ್ಮೇಷನ್ ಡಸ್ ದಿಸ್ ಅಡ್ರೆಸ್ ಸ್ಪೆಸಿಫೈ? ಈ ಅಡ್ರೆಸ್ ಏನನ್ನು ಸ್ಪೆಸಿಫೈ ಮಾಡುತ್ತೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ದ ಎಬೋ. ಇದೇನು ಹೇಳುತ್ತೆ ಅಂದರೆ ಟ್ರ್ಯಾಕ್ ನಂಬರ್ ಹೇಳುತ್ತೆ, ಸೆಕ್ಟರ್ ನಂಬರ್ ಹೇಳುತ್ತೆ, ಸರ್ಫೇಸ್ ನಂಬರ್ನ ಕೂಡ ಹೇಳುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದ ಅರೇಂಜಿಂಗ್ ಆಫ್ ಡಾಟಾ ಇನ್ ಅ ಲಾಜಿಕಲ್ ಸೀಕ್ವೆನ್ಸ್ ಇಸ್ ಕಾಲ್ಡ್. ಅಂದರೆ ಡಾಟಾವನ್ನು ಲಾಜಿಕಲ್ ಸೀಕ್ವೆನ್ಸಲ್ಲಿ ಅರೇಂಜ್ ಮಾಡೋದಕ್ಕೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಎ, ಇದಕ್ಕೆ ಸಾರ್ಟಿಂಗ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 50th ಕ್ವಶನ್, ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಲಾಜಿಕಲ್ ಯೂನಿಟ್ ಇನ್ ದ CPU ಆಫ್ ಅ ಕಂಪ್ಯೂಟರ್? ಸೊ ಕಂಟ್ರೋಲ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ಲಾಜಿಕಲ್ ಯೂನಿಟ್ ಇದರ ಒಂದು ರೆಸ್ಪಾನ್ಸಿಬಿಲಿಟಿ ಏನು, ಜವಾಬ್ದಾರಿ ಏನು? ಸರಿಯಾದ ಉತ್ತರ ಟು ಕಂಪೇರ್ ನಂಬರ್ಸ್. ಲಾಜಿಕ್ ಯೂನಿಟ್ನ ಕೆಲಸ ಏನು ಕೇಳಿದ್ರೆ ಟು ಕಂಪೇರ್ ನಂಬರ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 51ನೇ ಪ್ರಶ್ನೆ, ಅಬಾಕಸ್ ವಾಸ್ ದ ಫಸ್ಟ್. ಅಬಾಕಸ್ ಅನ್ನೋದು ಮೊಟ್ಟ ಮೊದಲ ಏನಾಗಿದೆ ಅಂತ ಕೇಳಿದ್ದಾರೆ. ಸೊ ಅಬಾಕಸ್ ಅನ್ನೋದು ಮೊಟ್ಟ ಮೊದಲ ಏನಿದು? ಸರಿಯಾದ ಉತ್ತರ ಇಟ್ಸ್ ಎ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಇದೊಂದು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಬಾಕಸ್ ಅನ್ನೋದು. ಅಬಾಕಸ್ ಇದೆಯಲ್ಲ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಆಗಿದೆ. ದೆನ್ ಇಫ್ ಇನ್ ಅ ಕಂಪ್ಯೂಟರ್ 16 bits are used to specify address in a RAM, the number of addresses will be. ಸರಿಯಾದ ಉತ್ತರ 52ಕ್ಕೆ ಆಪ್ಷನ್ ಬಿ, 65,536 ಆಗಿರುತ್ತೆ. ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಮೆಮೊರಿ ಅಡ್ರೆಸ್ ಆರ್ ರೆಪ್ರೆಸೆಂಟೆಡ್ ಬೈ. ಇನ್ಸ್ಟ್ರಕ್ಷನ್ಸನ್ನು ಮತ್ತು ಮೆಮೊರಿ ಅಡ್ರೆಸ್ಸನ್ನು ರೆಪ್ರೆಸೆಂಟ್ ಮಾಡೋದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಬೈನರಿ ಕೋಡ್ಸ್. Option B is the right answer. The terminal device that functions as a cash register, computer terminal, and OCR reader is the. So the terminal device, ಈ ಟರ್ಮಿನಲ್ ಡಿವೈಸ್ ಕೆಲಸಗಳನ್ನು ಮಾಡುತ್ತೆ, ಫಂಕ್ಷನ್ಸ್ ಯಾವುದ್ಯಾವುದನ್ನು? ಕ್ಯಾಶ್ ರಿಜಿಸ್ಟರ್ ಮಾಡುತ್ತೆ, ಕಂಪ್ಯೂಟರ್ ಟರ್ಮಿನಲ್ ಮಾಡುತ್ತೆ, ಆ್ಯಂಡ್ OCR ರೀಡರ್ ಕೆಲಸ ಮಾಡುತ್ತೆ. ಸೊ ಇದು ಯಾವುದು ಅಂತ ಕೇಳಿದ್ದಾರೆ, ಈ ವಿಚ್ ಇಸ್ ದ ಟರ್ಮಿನಲ್ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, POS ಟರ್ಮಿನಲ್. Option D is the right answer. A set of flip-flops integrated together is called. Flip-flops ನ ಒಟ್ಟಾರೆಯಾಗಿ ನಾವು ಏನಂತ ಕರಿಬಹುದು? ಸರಿಯಾದ ಉತ್ತರ ಆಪ್ಷನ್ ಸಿ, ರಿಜಿಸ್ಟರ್ ಅಂತ ಕರಿಬಹುದು. ಆಪ್ಷನ್ ಸಿ is the right answer. People often call dash is the brain of
ಕಂಪ್ಯೂಟರ್ ಸಿಸ್ಟಮ್. ತುಂಬ ಸರಿ ಜನ ಹೇಳ್ತಾರೆ ಕಂಪ್ಯೂಟರ್ನ ಬ್ರೈನ್ ಯಾವುದು ಅಂತೇಳಿ. ತುಂಬ ಈಸಿಯಾಗಿರೋ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ, CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಜನ ಹೇಳ್ತಾರೆ ಇದನ್ನು ಕಂಪ್ಯೂಟರ್ನ ಮೆದುಳು ಅಂತೇಳಿ ಕರೀತಾರೆ. ವಿಚ್ ಈಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಚಿಪ್ಸ್. ಮ್ಯಾನುಫ್ಯಾಕ್ಚರಿಂಗ್ ಚಿಪ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನನ್ನು ಯೂಸ್ ಮಾಡ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಸೆಮಿ ಕಂಡಕ್ಟರ್ಸ್ ಲೈಕ್ ಸಿಲಿಕಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ ವ್ಯಾಲ್ಯೂ ಆಫ್ ಈಚ್ ಬೆಡ್ ಇನ್ ಹೆವನ್ ಇಸ್. ಈಚ್ ಬೆಡ್ in heaven is 58 question. The right answer is C, option 5. The first computer introduced in Nepal. ನೇಪಾಳದಲ್ಲಿ ಮೊಟ್ಟ ಮೊದಲಿಗೆ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಆಗಿರುವಂಥ ಕಂಪ್ಯೂಟರ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, IBM 1401. So mnemonic a memory trick is used in which of the following language? ಯಾವ ಲ್ಯಾಂಗ್ವೇಜ್ ನಲ್ಲಿ ನ್ಯೂಮೋನಿಕ್ ಮೆಮೊರಿ ಟ್ರಿಕ್ ಅನ್ನು ಯೂಸ್ ಮಾಡಲಾಗುತ್ತೆ? ಸೊ 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಸೆಂಬ್ಲಿ ಲ್ಯಾಂಗ್ವೇಜ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಸೆಂಬ್ಲಿ ಲ್ಯಾಂಗ್ವೇಜ್ನಲ್ಲಿ ನ್ಯೂಮೋನಿಕ್ ಮೆಮೊರಿ ಟ್ರಿಕ್ ಅನ್ನು ಯೂಸ್ ಮಾಡಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ಸ್ಟ್ರಕ್ಷನ್ ಇನ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಕನ್ಸಿಸ್ಟ್. ಸೊ ಕಂಪ್ಯೂಟರ್ ಲ್ಯಾಂಗ್ವೇಜ್ನಲ್ಲಿ ಇನ್ಸ್ಟ್ರಕ್ಷನ್ಸ್ ಯಾವುದನ್ನು ಒಳಗೊಂಡಿರುತ್ತೆ? ಇಟ್ ಕನ್ಸಿಸ್ಟ್ ಆಫ್ ಯಾವುದನ್ನು ಒಳಗೊಂಡಿರುತ್ತೆ? ಸೊ 61ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೋತ್ ಆಫ್ ಎಬು. ಅಂದರೆ ಆಪೋ ಕೋಡ್ ಮತ್ತು ಆಪೊರ್ಯಾಂಡ್ ಇವೆರಡನ್ನು ಕೂಡ ಒಳಗೊಂಡಿರುತ್ತೆ. ಯಾವುದು? ಇನ್ಸ್ಟ್ರಕ್ಷನ್ಸ್ ಇನ್ ಕಂಪ್ಯೂಟರ್ ಲ್ಯಾಂಗ್ವೇಜ್. ಸೊ 62ನೇ ಪ್ರಶ್ನೆ ವಿಚ್ ಜನರೇಷನ್ ಕಂಪ್ಯೂಟರ್ ಈಸ್ ಸ್ಟಿಲ್ ಅಂಡರ್ ಡೆವಲಪ್ಮೆಂಟ್. ಯಾವ ಜನರೇಷನ್ ಕಂಪ್ಯೂಟರ್ ಇನ್ನೂ ಅಭಿವೃದ್ಧಿಗೆ ಒಳಪಡಿಸುವ ಹಂತದಲ್ಲಿದೆ? ಸ್ಟಿಲ್ ಅಂಡರ್ ದ ಡೆವಲಪ್ಮೆಂಟ್. ಸರಿಯಾದ ಉತ್ತರ 62ಕ್ಕೆ ಆಪ್ಷನ್ ಬಿ, 5th ಜನರೇಷನ್. ಇನ್ನೂ ಕಂಪ್ಲೀಟ್ ಆಗಿ ಏನಾಗಿಲ್ಲ. 5th ಜನರೇಷನ್ ಕಂಪ್ಯೂಟರ್ ಕಂಪ್ಲೀಟ್ ಆಗಿ ಇದು ಡೆವಲಪ್ ಆಗಿಲ್ಲ. ಇಟ್ ಈಸ್ ಅಂಡರ್ ಡೆವಲಪ್ಮೆಂಟ್. A register organized to allow to move left or right operation is called. 63ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಶಿಫ್ಟ್ ರಿಜಿಸ್ಟರ್. ವಿಚ್ ವಾಸ್ ದ ಮೋಸ್ಟ್ ಪಾಪ್ಯುಲರ್ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಫಸ್ಟ್ ಜನರೇಷನ್ ಕಂಪ್ಯೂಟರ್ನಲ್ಲಿ ತುಂಬ ಫೇಮಸ್ ಆಗಿರುವಂತಹ ಪಾಪ್ಯುಲರ್ ಕಂಪ್ಯೂಟರ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, IBM 1650. ವಿಚ್ ಈಸ್ ಕನ್ಸಿಡರ್ಡ್ ಅ ಡೈರೆಕ್ಟ್ ಎಂಟ್ರಿ ಇಂಟು ಡಿವೈಸ್. ಯಾವುದನ್ನು ಡಿವೈಸ್ಗೆ ಇನ್ಪುಟ್ ಡಿವೈಸ್ಗೆ ಡೈರೆಕ್ಟ್ ಎಂಟ್ರಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ದ ಎಬೋ. ಯಾವುದ್ಯಾವುದು? ಆಪ್ಟಿಕಲ್ ಸ್ಕ್ಯಾನರ್, ಮೌಸ್ ಆ್ಯಂಡ್ digitizers and light pen. 66. A set of information that defines the status of resources allocated to a process is dash. 66ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, process description. Each set of Napier's bones consist of dash rods. ಸೊ 67ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 11. Napier bones in 11 rods consists of 11 rods. 68. BCD ಅಂದರೆ ಏನು? ಇದರ ಅಬ್ರಿವೇಷನ್ ಏನು? ವಾಟ್ ಈಸ್ ದ ಅಬ್ರಿವೇಷನ್ ಫಾರ್ BCD ಅಂತ ಕರಿಬೋದು. BCD ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಬೈನರಿ ಕೋಡೆಡ್ ಡೆಸಿಮಲ್ ಅಂತ. ಬೈನರಿ ಕೋಡೆಡ್ ಡೆಸಿಮಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆನ್ ವಾಸ್ ದ ವರ್ಲ್ಡ್ಸ್ ಫಸ್ಟ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಇಂಟ್ರೊಡ್ಯೂಸ್ಡ್ ಇನ್ ದ ಮಾರ್ಕೆಟ್ ಆ್ಯಂಡ್ ಬೈ whom? ಯಾರಿಂದ ಫಸ್ಟ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಏನಾಯಿತು, ಇಂಟ್ರೊಡ್ಯೂಸ್ ಆಯಿತು ಅಂತ ಕೇಳ್ತಾರೆ? ಸರಿಯಾದ ಉತ್ತರ 69th ಕ್ವಶನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಎಪ್ಸನ್. 1981ನಲ್ಲಿ ಎಪ್ಸನ್ ಫಸ್ಟ್ ಲ್ಯಾಪ್ಟಾಪ್ ಕಂಪ್ಯೂಟರನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಫ್ರಮ್ ವಿಚ್ ಜನರೇಷನ್ ಆಪರೇಟಿಂಗ್ ಸಿಸ್ಟಮ್ ವರ್ ಡೆವಲಪ್ಡ್. 70ಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಜನರೇಷನ್. ಆಪರೇಟಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡಿದ್ದು ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ನಿಂದ. ಸೊ 1955 ಟು 1965 ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ನ ಡೆವಲಪ್ಮೆಂಟ್ ಆಗುತ್ತೆ. ಸೊ ಮೊಟ್ಟ ಮೊದಲ ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಯಾವುದು ಕೇಳಿದ್ರೆ ಒಂದನ್ನು ಗಮನಿಸಿ. ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ವಿಚ್ ಇಸ್ ದ ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳಿದ್ರೆ ಜಿಮೋಸಿಸ್ ಅಂತೇಳಿ. ಜಿಮೋಸಿಸ್. The first found to mass marker
market a micro computer as a personal computer was? Mass market ಮೈಕ್ರೋ ಪ್ರೊಸೆಸ್ ಕಂಪ್ಯೂಟರ್ as a ಪರ್ಸನಲ್ ಕಂಪ್ಯೂಟರ್ ಆಗಿ ಯಾವುದು ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು ಅಂತೇಳಿ. ಸರಿ ಉತ್ತರ ಆಪ್ಷನ್ ಸಿ, ರೇಡಿಯೋ ಶಾಕ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌ ಮೆನಿ ಅಡ್ರೆಸ್ ಲೈನ್ಸ್ ಆರ್ ನೀಡೆಡ್ ಟು ಅಡ್ರೆಸ್ ಈಚ್ ಮೆಷಿನ್ ಲೊಕೇಶನ್ ಇನ್ ಎ 2048 into 4 memory chip? The right answer is option B, 11. 11 address line needed. Option B is the right answer. Properly arranged data is called. ಸರಿಯಾಗಿ ಅರೇಂಜ್ ಆಗಿರುವಂತಹ ಡಾಟಾಕ್ಕೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಇನ್ಫಾರ್ಮೇಷನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅ ಕಂಪ್ಯೂಟರ್ ಕನ್ಸಿಸ್ಟ್ ಆಫ್ ಡ್ಯಾಶ್. ಕಂಪ್ಯೂಟರ್ ಏನನ್ನ ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ದ ಎಬೋ. ಕಂಪ್ಯೂಟರ್ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇರುತ್ತೆ, ಸಿ ಪಿ ಯು ಇರುತ್ತೆ, ಮೆಮೊರಿ ಇರುತ್ತೆ ಮತ್ತು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಯೂನಿಟ್ ಕೂಡ ಇರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೈ ಆರ್ ವ್ಯಾಕ್ಯೂಮ್ ಟ್ಯೂಬ್ಸ್ ಆಲ್ಸೋ ಕಾಲ್ಡ್ ವಾಲ್ವ್ಸ್? ಫಸ್ಟ್ ಜನರೇಷನ್ ಬರುತ್ತಲ್ಲ ಇದು ವ್ಯಾಕ್ಯೂಮ್ ಟ್ಯೂಬ್ಸ್, ಇದನ್ನು ವಾಲ್ವ್ಸ್ ಅಂತ ಕೂಡ ಯಾಕೆ ಕರಿತಾ ಇದ್ರು? ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಕಾಸ್ ದೇ ಕ್ಯಾನ್ ಸ್ಟಾಪ್ ಆರ್ ಅಲೋ ದ ಫ್ಲೋ ಆಫ್ ಕರೆಂಟ್. ಇದು ಸ್ಟಾಪ್ ಮಾಡುವಂತಹ ಮತ್ತು ಅಲೋ ಮಾಡುವಂತಹ ಕರೆಂಟ್ ಫ್ಲೋಯಿಂಗನ್ನು ಸ್ಟಾಪ್ ಮಾಡುವಂತಹ ಅಲೋ ಮಾಡುವಂತಹ ಒಂದು ಶಕ್ತಿ ಹೊಂದಿತ್ತು. ಹಾಗಾಗಿ ಇದಕ್ಕೆ ವ್ಯಾಕ್ಯೂಮ್ ಟ್ಯೂಬ್ಸನ್ನು ವಾಲ್ವ್ಸ್ ಅಂತ ಕೂಡ ಕರಿತಾ ಇದ್ರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜಾನ್ ನೇಪಿಯರ್ ಇನ್ವೆಂಟೆಡ್ ಲಾಗರಿದಮ್ ಇನ್. ಜಾನ್ ನೇಪಿಯರ್ ಅನ್ನುವಂಥವನು ಲಾಗರಿದಮ್ ಅನ್ನು ಯಾವಾಗ ಕಂಡು ಹಿಡಿದಿದ್ದು? ಸರಿಯಾದ ಉತ್ತರ ಆಪ್ಷನ್ ಎ, 1614, 1614ರಲ್ಲಿ. ಆ್ಯನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇಸ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನೋದು ಏನಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಫ್ಯಾಬ್ರಿಕೇಟೆಡ್ ಆನ್ ಎ ಟಿನಿ ಸಿಲಿಕಾನ್ ಚಿಪ್. ಇದೊಂದು ಫ್ಯಾಬ್ರಿಕೇಟೆಡ್ ಆನ್ ಎ ಟಿನಿ ಸಿಲಿಕಾನ್ ಚಿಪ್ ಆಗಿದೆ. ಸೊ 78ಕ್ಕೆ ಸರಿಯಾದ ಉತ್ತರ. ವಾಟ್ ಟೈಪ್ ಆಫ್ ಕಂಟ್ರೋಲ್ ಪಿನ್ಸ್ ಆರ್ ನೀಡೆಡ್ ಇನ್ ಅ ಮೈಕ್ರೋಪ್ರೊಸೆಸರ್ ಟು regulate traffic on bus in order to prevent two devices from trying to use at the same time? ಸೊ 78ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಸ್ ಆರ್ಬಿಟ್ರೇಷನ್. ವಾಟ್ ಟೈಪ್ ಆಫ್ ಕಂಟ್ರೋಲ್ ಪಿನ್ಸ್ ಆರ್ ನೀಡೆಡ್? ಯಾವ ರೀತಿಯ ಕಂಟ್ರೋಲ್ ಪಿನ್ ಅವಶ್ಯಕತೆ ಇದೆ ಟು ಇನ್ ಅ ಪ್ರೊಸೆಸರ್ ಟು ರೆಗ್ಯುಲೇಟ್ ಟ್ರಾಫಿಕ್ ಆನ್ ಬಸ್ ಇನ್ ಆರ್ಡರ್ ಟು ಪ್ರಿವೆಂಟ್ ಟೂ ಡಿವೈಸಸ್ ಫ್ರಮ್ ಟ್ರೈಂಗ್ ಟು ಯೂಸ್ ಅಟ್ ದ ಸೇಮ್ ಟೈಮ್. ಸೊ ಬಸ್ ಆರ್ಬಿಟ್ರೇಷನ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. Whereas computer mouse moves over the table surface, the trackball is dash. So ಕಂಪ್ಯೂಟರ್ ಟೇಬಲ್ ಮೇಲೆ ಮೌಸ್ ಮೂವ್ ಆದಾಗ ಟ್ರ್ಯಾಕ್ ಬಾಲ್ ಏನಾಗುತ್ತೆ? 79th ಕ್ವಶನ್, ಆಪ್ಷನ್ ಎ, ಸ್ಟೇಷನರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಯೂಸ್ಡ್ ಆಸ್ ಅ ಪ್ರೈಮರಿ ಸ್ಟೋರೇಜ್ ಡಿವೈಸ್? ಯಾವುದನ್ನು ಪ್ರೈಮರಿ ಸ್ಟೋರ್ ಡಿವೈಸ್ ಆಗಿ ಯೂಸ್ ಮಾಡ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಎ, ಮ್ಯಾಗ್ನೆಟಿಕ್ ಡ್ರಮ್. ಮ್ಯಾಗ್ನೆಟಿಕ್ ಡ್ರಮ್ ನೋಡಿ, ಇದು ಹೈ ಲೆವೆಲ್ ಏನಾಗಿದೆ ಇದು? ಸರಿ, 80ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮ್ಯಾಗ್ನೆಟಿಕ್ ಡ್ರಮ್ ಅಂತಿದೆ. ಇದರಲ್ಲಿ ರ್ಯಾಮ್ ಕೂಡ ಹೌದು, ಎಬೋದಾಲ್ ಎಲ್ಲವೂ ಕೂಡ ಹೌದು. ಮ್ಯಾಗ್ನೆಟಿಕ್ ಡ್ರಮ್, ಹಾರ್ಡ್ ಡಿಸ್ಕ್ ಅಂಡ್ ಫ್ಲಾಪಿ, ಎಬೋದಾಲ್ ಇವೆಲ್ಲವೂ ಕೂಡ ಹೌದು. 80ಕ್ಕೆ ಸರಿಯಾದ ಉತ್ತರ. ಇನ್ನು 81, multi-user systems provided cost saving for small business because they use a single processing unit link several. ಸೊ 81ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡಂಬ್ ಟರ್ಮಿನಲ್. ವಾಟ್ ಆರ್ ದ 3 decisions making operation performed by ALU, arithmetic logic unit of computer? What are the 3 decision making operations performed by ALU of a computer? ಸೊ 82ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇವೆಲ್ಲವನ್ನು ಮಾಡುತ್ತೆ. ಮೇನ್ 3 ಆಪರೇಷನ್ಸ್ ಡಿಸಿಷನ್ಸ್ ಯಾವ್ದು ಕೇಳಿದ್ರೆ ಗ್ರೇಟರ್ ದ್ಯಾನ್, ಲೆಸರ್ ದ್ಯಾನ್ ಅಂಡ್ ಈಕ್ವಲ್ ಟು. ದ ವರ್ಡ್ ಪ್ರೊಸೆಸಿಂಗ್ ಟಾಸ್ಕ್ ಅಸೋಸಿಯೇಟೆಡ್ ವಿತ್ ಚೇಂಜಿಂಗ್ ಅಂಡ್ ಅಪಿಯರೆನ್ಸ್ ಆಫ್ ಅ ಡಾಕ್ಯುಮೆಂಟ್ ಈಸ್. ದ ವರ್ಡ್ ಪ್ರೊಸೆಸಿಂಗ್ ಟಾಸ್ಕ್ ಅಸೋಸಿಯೇಟೆಡ್ ವಿತ್ ಚೇಂಜಿಂಗ್ ದ ಅಪಿಯರೆನ್ಸ್ ಆಫ್ ಡಾಕ್ಯುಮೆಂಟ್ಸ್ ಈಸ್ ಏನಂತ ಕರಿತೀವಿ? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ. ನೇಪಾಲ್ ಬ್ರಾಟ್ ಅ ಕಂಪ್ಯೂಟರ್ ಫಾರ್ ಸೆನ್ಸಸ್ ಇನ್
2028 BS. This computer was the 84th question. The right answer is option B, second generation computer. Algorithm and flow chart help us to. Algorithm ಮತ್ತು flow chart ನಮಗೆ ಯಾವುದಕ್ಕೆ ಹೆಲ್ಪ್ ಮಾಡ್ತವೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಪೆಸಿಫೈ ದ ಪ್ರಾಬ್ಲಮ್ ಕಂಪ್ಲೀಟ್ಲಿ ಆ್ಯಂಡ್ ಕ್ಲಿಯರ್ಲಿ. ಆಲ್ಗರಿಸಮ್ ನಮಗೆ ಪ್ರಾಬ್ಲಮನ್ನು ಕಂಪ್ಲೀಟ್ ಆಗಿ ಮತ್ತು ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವಿಚ್ ಸ್ಟೇಟ್ಮೆಂಟ್ ಈಸ್ ವ್ಯಾಲಿಡ್ ಅಬೌಟ್ ಕಂಪ್ಯೂಟರ್ ಪ್ರೋಗ್ರಾಮ್? ಕಂಪ್ಯೂಟರ್ ಪ್ರೋಗ್ರಾಮ್ ಬಗ್ಗೆ ಯಾವ ಸ್ಟೇಟ್ಮೆಂಟ್ ತುಂಬ ವ್ಯಾಲಿಡ್ ಆಗಿದೆ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಬಿ. ಯಾವುದಾದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ಬೈ ಎ ಕಂಪ್ಯೂಟರ್, ಇಟ್ ಈಸ್ ಅಂಡರ್ಸ್ಟುಡ್ ಬೈ ಪ್ರೋಗ್ರಾಮರ್. ಇದನ್ನು ನಾವು ಏನಂತ ಕರಿಬೋದು? ಕಂಪ್ಯೂಟರ್ ಪ್ರೋಗ್ರಾಮ್ ಅಂತೇಳಿ ಕರಿಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದ ಡಿಫ್ರೆನ್ಸ್ ಬಿಟ್ವೀನ್ ಮೆಮೊರಿ ಆ್ಯಂಡ್ ಸ್ಟೋರೇಜ್ ಈಸ್ ದಟ್. ಮೆಮೊರಿ ಮತ್ತು ಸ್ಟೋರೇಜ್ ನಡುವಿನ ವ್ಯತ್ಯಾಸ, ಮೆಮೊರಿ ಇಸ್ ಡ್ಯಾಶ್ ಆ್ಯಂಡ್ ಸ್ಟೋರೇಜ್ ಇಸ್ ಡ್ಯಾಶ್. ಮೆಮೊರಿ ಅಂದರೆ ಏನು, ಸ್ಟೋರೇಜ್ ಅಂದರೆ ಏನು? ಸರಿಯಾದ ಉತ್ತರ 87ಕ್ಕೆ ಆಪ್ಷನ್ ಎ, ಮೆಮೊರಿ ಈಸ್ ಟೆಂಪರರಿ ಬಟ್ ಸ್ಟೋರೇಜ್ ಈಸ್ ಪರ್ಮನೆಂಟ್. ಮೆಮೊರಿ ಈಸ್ ಟೆಂಪರರಿ ಬಟ್ ಸ್ಟೋರೇಜ್ ಈಸ್ ಪರ್ಮನೆಂಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆನ್ ವಾಸ್ ಪ್ಯಾಸ್ಕಲೈನ್ ಇನ್ವೈಟೆಡ್? ಪ್ಯಾಸ್ಕಲೈನ್ ಇನ್ವೆಂಟ್ ಆಗಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಸಿ, 1642 ಅಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ವ್ಯಾಲಿಡ್? ಕೆಳಗಿನ ಯಾವ ಸ್ಟೇಟ್ಮೆಂಟ್ ತುಂಬ ವ್ಯಾಲಿಡ್ ಆಗಿರುವ ಸ್ಟೇಟ್ಮೆಂಟ್ ಆಗಿದೆ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಅಬೋವ್ ಆಲ್. ಎಲ್ಲವೂ ಕೂಡ ಸರಿಯಾಗಿದೆ. ಏನಿದು? ಲೇಡಿ ಆಗಸ್ಟಾ ಇಸ್ ದ ಫಸ್ಟ್ ಪ್ರೋಗ್ರಾಮರ್. ಫಸ್ಟ್ ಪ್ರೋಗ್ರಾಮರ್ ಯಾರು? ಲೇಡಿ ಆಗಸ್ಟಾ. ಅಡಾ ಇಸ್ ದ ಡಾಟರ್ ಆಫ್ ಲಾರ್ಡ್ ಬೈರನ್, ಅ ಫೇಮಸ್ ಇಂಗ್ಲಿಷ್ ಪೋಯಿಟ್. ಅಡಾ ಅನ್ನೋದು ಏನು, ಯಾರ ಹೆಸರು? ಲಾರ್ಡ್ ಬೈರನ್ನ ಫೇಮಸ್ ಪೋಯಿಟ್ನ ಮಗಳ ಹೆಸರು. ADA ಅಡಾ ಇದೆಯಲ್ಲ, ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ಡ್ ಬೈ US ಡಿಫೆನ್ಸ್. ಅಮೇರಿಕದ ರಕ್ಷಣಾ ವ್ಯವಸ್ಥೆ ಈ ADA ಅಡಾನ ಇದೆಯಲ್ಲ, ಅಮೇರಿಕನ್ ಫೇಮಸ್ ಇಂಗ್ಲಿಷ್ ಪೋಯಿಟ್ ಇವನ ಮಗಳ ಹೆಸರನ್ನ ಇಡ್ತಾರೆ. ADA ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ಡ್ ಬೈ US ಡಿಫೆನ್ಸ್. ಇವೆಲ್ಲವೂ ಕೂಡ ಸರಿಯಾದ ವ್ಯಾಲಿಡ್ ಸ್ಟೇಟ್ಮೆಂಟ್ಸ್ ಆಗಿದೆ. ಅ ಕಂಪೈಲರ್ ಇಸ್ ಅ ಟ್ರಾನ್ಸ್ಲೇಟಿಂಗ್ ಪ್ರೋಗ್ರಾಮ್ ವಿಚ್? ಸೊ 90th ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಎ, ಟ್ರಾನ್ಸ್ಲೇಟಿಂಗ್ ಇನ್ಸ್ಟ್ರಕ್ಷನ್ಸ್ ಆಫ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಮೆಷಿನ್ ಲ್ಯಾಂಗ್ವೇಜ್. ಇದನ್ನು ಈ ರೀತಿ ಕೂಡ ಹೇಳ್ಬೋದು, ಇಟ್ ಟ್ರಾನ್ಸ್ಲೇಟ್ಸ್ ದ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಲೋ ಲೆವೆಲ್ ಲ್ಯಾಂಗ್ವೇಜ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ರಿಕ್ವೈರ್ಡ್ ವೆನ್ ಮೋರ್ ದ್ಯಾನ್ ಒನ್ ಪರ್ಸನ್ ಯೂಸಸ್ ಅ ಸೆಂಟ್ರಲ್ ಕಂಪ್ಯೂಟರ್ ಎಟ್ ದ ಸೇಮ್ ಟೈಮ್? ವಾಟ್ ಈಸ್ ದ ರಿಕ್ವೈರ್ಡ್ ಏನು ಅವಶ್ಯಕತೆ ಇದೆ? ಯಾವುದ ಸಂದರ್ಭದಲ್ಲಿ ಮೋರ್ ದೆನ್ ಒನ್ ಪರ್ಸನ್ ಯೂಸಸ್ ಅ ಸೆಂಟ್ರಲ್ ಕಂಪ್ಯೂಟರ್ ಎಟ್ ದ ಸೇಮ್ ಟೈಮ್? ಸೆಂಟ್ರಲ್ ಕಂಪ್ಯೂಟರ್ನ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಯೂಸ್ ಮಾಡುವಾಗ ಯಾವುದರ ಅವಶ್ಯಕತೆ ಇದೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಟರ್ಮಿನಲ್ ಅವಶ್ಯಕತೆ ಇರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಫಸ್ಟ್ ಕಂಪ್ಯೂಟರ್ ಟು ಯೂಸ್ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್? ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ನಲ್ಲಿ ಬಳಕೆಗೆ ತಂದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಇಡಿಸ್ಯಾಕ್. ದ ಟರ್ಮ್ ಗಿಗಾಬೈಟ್ ರೆಫರ್ಸ್ ಟು. ಗಿಗಾಬೈಟ್ ಅಂದ್ರೇನು? GB ಅಂತೀವಲ್ಲ, GB ಅಂದರೆ ಏನು ಅಂತ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1024 megabytes. 1 GB is equal to 1024 MB. In which year UK's premier computing event called the which computer started? ಸರಿಯಾದ ಉತ್ತರ ಆಪ್ಷನ್ ಎ, 1980. 1980. Once you load the suitable program and provide required data, computer does not need human intervention. This feature is known as. ಇದಕ್ಕೆ ಏನಂತೀವಿ? ಒಂದು ಸಾರಿ ನೀವು ಲೋಡ್ ಮಾಡಿದಾಗ ಪ್ರೋಗ್ರಾಮ್ ಆ್ಯಂಡ್ ಪ್ರೊವೈಡ್ ರಿಕ್ವೈರ್ಡ್ ಡಾಟಾವನ್ನು, ಕಂಪ್ಯೂಟರ್ ಡಸ್ ನಾಟ್ ನೀಡ್ ಹ್ಯೂಮನ್ ಇಂಟರ್ವೆನ್ಷನ್. ಜನರ ಅಥವಾ ಮನುಷ್ಯನ ಒಂದು ಇಂಟರ್ವೆನ್ಷನ್ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಲಕ್ಷಣಕ್ಕೆ, ಈ ಒಂದು ಫೀಚರ್ಗೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಆಟೋಮೆಟಿಕ್ ಅಂತೀವಿ. ಆಟೋಮೆಟಿಕ್ ಕಂಪ್ಯೂಟರ್ ಹೇಳ್ತೀವಲ್ಲ, ಲೈಕ್ ದಟ್. ವಾಟ್ ಈಸ್ ಅ ಬ್ರಾಂಡ್? ಬ್ರ್ಯಾಂಡ್ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ದ ನೇಮ್ ಪ್ರಾಡಕ್ಟ್ ಅ ಕಂಪನಿ ಗಿವ್ಸ್ ಟು ಐಡೆಂಟಿಫೈ ಇಟ್ಸ್ ಪ್ರಾಡಕ್ಟ್ ಇನ್ ಮಾರ್ಕೆಟ್. ಬ್ರಾಂಡ್ ಅಂದರೆ ಒಂದು ಕಂಪನಿ ಒಂದು ಹೆಸರನ್ನು ಕೊಡುತ್ತೆ ಒಂದು ಪ್ರಾಡಕ್ಟ್ಗೆ, ಯಾಕಂದರೆ ಅದು ಮಾರ್ಕೆಟಲ್ಲಿ ಪ್ರಾಡಕ್ಟನ್ನು ಗುರುತಿಸೋಕ್ಕೋಸ್ಕರ ಇದಕ್ಕೆ ಬ್ರಾಂಡ್ ಅಂತ ಕರಿತೀವಿ. ಮೆಷಿನ್ ಲ್ಯಾಂಗ್ವೇಜ್ ಏನಾಗಿದೆ? ವಾಟ್ ಈಸ್ ಮೆಷಿನ್ ಲ್ಯಾಂಗ್ವೇಜ್?
ಸೊ ಮೆಷಿನ್ ಲ್ಯಾಂಗ್ವೇಜ್ ಏನು? 97th ಕ್ವಶನ್, ವಾಟ್ ಈಸ್ ಮೆಷಿನ್ ಲ್ಯಾಂಗ್ವೇಜ್? ಸೊ ಮೆಷಿನ್ ಲ್ಯಾಂಗ್ವೇಜ್ ಅಂದರೆ ಆಪ್ಷನ್ ಡಿ ಎಲ್ಲವೂ ಕೂಡ ಹೌದೇನು? ಮೆಷಿನ್ ಡಿಪೆಂಡೆಂಟ್, ಡಿಫಿಕಲ್ಟ್ ಟು ಪ್ರೋಗ್ರಾಮ್, ಎರರ್ ಫೋನ್, ಇವೆಲ್ಲವೂ ಕೂಡ ಮೆಷಿನ್ ಲ್ಯಾಂಗ್ವೇಜ್ ಆಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅ ಬೈಟ್ ಕನ್ಸಿಸ್ಟ್ ಆಫ್, ಬೈಟ್ ಅನ್ನೋದು ಯಾವುದನ್ನು ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, 8 ಬಿಟ್ಸ್. 8 ಬಿಟ್ಸ್ ಈಸ್ ಈಕ್ವಲ್ ಟು 1 ಬೈಟ್. ಮಾಡರ್ನ್ ಕಂಪ್ಯೂಟರ್ಸ್ ಆರ್ ವೆರಿ ರಿಲಯಬಲ್ ಬಟ್ ದೇ ಆರ್ ನಾಟ್. ಮಾಡರ್ನ್ ಕಂಪ್ಯೂಟರ್ ತುಂಬ ರಿಲಯಬಲ್ ಆಗಿದೆ ಬಟ್ ಏನಾಗಿಲ್ಲ ಅವು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇನ್ಫೆಲಿಯಬಲ್ ಆಗಿಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ, ಈ ಪ್ರಶ್ನೆ ನಿಮಗೆ, ವಾಟ್ ಈಸ್ ದ ಡೇಟ್ ವೆನ್ ಬ್ಯಾಬೇಜ್ ಕನ್ಸೀವ್ಡ್ ಅನಾಲಿಟಿಕ್ ಎಂಜಿನ್? ಬ್ಯಾಬೇಜ್, ಚಾರ್ಲ್ಸ್ ಬ್ಯಾಬೇಜ್ ಅನಾಲಿಟಿಕ್ ಇಂಜಿನ್ ಅನ್ನು ಕಂಡುಹಿಡಿದಂಥ ಡೇಟ್ ಮೀನ್ಸ್ ಇಯರ್ ಅಂತ ಆಗುತ್ತೆ. ಇಯರ್ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ, 1642, 1837, 1880, 1850. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, VAO ಪರೀಕ್ಷೆಗಾಗಿ ಕನ್ನಡ ವ್ಯಾಕರಣ ಮಾಲಿಕೆ ಎನ್ನುವಂಥ ಒಂದು ಸರಣಿಯನ್ನು, ಕನ್ನಡ ವ್ಯಾಕರಣ ಮಾಲಿಕೆ ಎನ್ನುವಂಥ ಒಂದು ಸರಣಿಯನ್ನು, ಒಂದು ಪ್ಲೇ ಲಿಸ್ಟನ್ನು ಕೊಟ್ಟಿದ್ವಿ. ಈ ಪ್ಲೇ ಲಿಸ್ಟ್ನಲ್ಲಿ ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗೆ ಎಲ್ಲ ಚಾಪ್ಟರ್ಗಳನ್ನು ಆನ್ ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಹಿಂದಿನ ಪರೀಕ್ಷೆಗಳಲ್ಲಿ ಕೇಳದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳ ಜೊತೆಗೆ ಎಕ್ಸಾಂಪಲ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡಲಾಗಿದೆ. ಇದರ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂಥ ಒಂದು ಸ್ಪೆಷಲ್ ಪ್ಲೇ ಲಿಸ್ಟ್ ಕೂಡ ಸಿಗುತ್ತೆ. ಅದರ ಜೊತೆಗೆ 2023ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮತ್ತು 2024ರ ಜನವರಿಯಿಂದ ಅಕ್ಟೋಬರ್ವರೆಗಿನ ಕರೆಂಟ್ ಅಫೇರ್ಸ್, ಪ್ರತಿ ತಿಂಗಳು ಮಂತ್ ವೈಸ್ ಕರೆಂಟ್ ಅಫೇರ್ಸ್ ಪ್ಲೇ ಲಿಸ್ಟ್ ಕೂಡ ಸಿಗುತ್ತೆ. ಇದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.